ಮೊಬೈಲ್ ಫೋನ್ಸ್ ಅನ್ನ, ಟಿವಿ ರಿಮೋಟ್ ಅನ್ನ ಸ್ಯಾನಿಟೈಸರ್ ಅಲ್ಲಿ ದಯವಿಟ್ಟು ಕ್ಲೀನ್. ಇವತ್ತು ರಾಜ್ಯದಲ್ಲಿ ಸ್ಮಾರ್ಟ್ ಲಾಕ್ಡೌನ್ ಜಾರಿಯಲ್ಲಿರೋದು ಅಂದ್ರೆ ಬಸ್ ಪ್ರಯಾಣಿಕರಿಗೆ ಒಂಥರ ಖುಷಿ ಆದ್ರೆ ಅಂದ್ರೆ ಅಂತರ್ ಜಿಲ್ಲಾ ಪ್ರಯಾಣಕ್ಕೆ ಅವಕಾಶವನ್ನ ಸರ್ಕಾರ ಮಾಡಿಕೊಟ್ಟಿದೆ. ವಾಯು ವಿಹಾರಿಗಳಿಗೆ ಮತ್ತೊಂಥರ ಖುಷಿ, ಯಾಕಂದ್ರೆ ಪಾರ್ಕ್ ಓಪನ್ ಆಗಿದೆ. 55 ದಿನ ಆದ್ಮೇಲೆ ಎಲ್ಲಾ ಪಾರ್ಕ್ಗಳು ಓಪನ್ ಆಗಿದೆ. ಕಲಬುರಗಿಯಲ್ಲೂ ಕೂಡ ಪಾರ್ಕ್ಗಳು ಓಪನ್ ಆಗಿದೆ. ಸಾಕಷ್ಟು ಜನ ಬರ್ತಾ ಇದಾರೆ, ವಾಕಿಂಗ್ ಮಾಡ್ತಾ ಇದಾರೆ, ಜಾಗಿಂಗ್ ಮಾಡ್ತಾ ಇದಾರೆ, ಎಕ್ಸರ್ಸೈಸ್ ಗಳನ್ನ ಪಾರ್ಕ್ ಒಳಗಡೆ ಬಂದು ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಯಾವ ತರ ಸಿಚುವೇಶನ್ ಇದೆ, ಜನರಿಗೆ ಅದರಲ್ಲೂ ವಾಯು ವಿಹಾರಿಗಳಿಗೆ ಯಾವ ತರ ಖುಷಿ ಆಗಿದೆ, ಈ ಟೈಮಿಂಗ್ ಬಗ್ಗೆ ಏನಾದರೂ ಅಬ್ಜೆಕ್ಷನ್ ಇದೆಯಾ ಅವರಿಗೆ, ಈ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, 55 ದಿನ ಆದ್ಮೇಲೆ ಪಾರ್ಕ್ ಓಪನ್ ಆಗಿದೆ. ವಾಯು ವಿಹಾರಿಗಳಿಗೆ ಎಲ್ಲ ಕಡೆ ಅಫ್ಕೋರ್ಸ್ ಖುಷಿ ಆಗಿದೆ, ಕಲಬುರಗಿಯಲ್ಲೂ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಯಾವ ತರ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ, ಈ ಟೈಮಿಂಗ್ ಬಗ್ಗೆ ಇನ್ನು ಸ್ವಲ್ಪ ಬೇಗ ಆಗ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ, ಬೆಳಗಿನ ಟೈಮಿಂಗ್ ಬಗ್ಗೆ? ಖಂಡಿತ ಶರ್ಮಿತಾ, ಯಾಕಂದ್ರೆ ಹೆಚ್ಚು ಕಡಿಮೆ 2 ತಿಂಗಳ ಕಾಲ ಇಲ್ಲಿ ಅವಕಾಶವಿದ್ದಿಲ್ಲ, ಪಾರ್ಕ್ಗಳಲ್ಲಿ ಅವಕಾಶ ಇದ್ದಿಲ್ಲ. ಹೀಗಾಗಿ ಜನರಿಗೆ ಮನೆಯಲ್ಲಿ ಇದ್ದಿದ್ದು ಬೋರ್ ಅನ್ಸಿತ್ತು. ಯಾಕಂದ್ರೆ ಲಾಕ್ಡೌನ್ ಕಾರಣಕ್ಕಾಗಿ ಸಾಕಷ್ಟು ತೊಂದರೆ ಆಗಿತ್ತು. ಹೀಗಾಗಿ ಏನ್ ಪಾರ್ಕ್ ಪುನರಾರಂಭಕ್ಕೆ ಮತ್ತೆ ಪಾರ್ಕ್ ಪ್ರವೇಶಕ್ಕೆ ಅವಕಾಶ ನೀಡಿರೋ ಸಲುವಾಗಿ ನಾಗರಿಕರಿಗೆ ಸಹ ಸಂತಸದಿಂದ ಬರ್ತಾ ಇದ್ದಾರೆ. ನಾವೀಗ ಕಲಬುರಗಿಯ ಪಬ್ಲಿಕ್ ಗಾರ್ಡನ್ ದಲ್ಲಿ ಇದ್ದೇವೆ. ಇಲ್ಲಿ ಸಾಕಷ್ಟು ಬೆಳಿಗ್ಗೆನೆ ಬಂದ್ಬಿಟ್ಟು ಅವರವರ ನಾಗರಿಕರು ಬಂದು ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರ್ಬೋದು, ಒಂದು ವಾಯುವಿಹಾರ ಮಾಡೋರು ಒಂದ್ ಕಡೆ ಆದ್ರೆ, ವಾಕಿಂಗ್ ಮಾಡೋರು ಮತ್ತೊಂದ್ ಕಡೆ, ಎಕ್ಸರ್ಸೈಸ್ ಬೇರೆ ಬೇರೆ ರೀತಿ ಎಕ್ಸರ್ಸೈಸ್ ಮಾಡೋರು ಒಂದ್ ಕಡೆ. ಕಲಬುರಗಿಯ ಬಹುತೇಕ ಬಡಾವಣೆಗಳನ್ನ ಜನ ಇಲ್ಲಿಗೆ ಬಂದು ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಮತ್ತು ಒಂದು ಜನರಿಗೆ ಖುಷಿಯಾಗಿದೆ, ಕೊನೆಗೂ ಪಾರ್ಕ್ಗೆ ಪ್ರವೇಶಕ್ಕೆ ಅವಕಾಶ ಸಿಕ್ಕಿದಂತೆ. ಯಾಕಂದ್ರೆ ಈ ಹಿಂದೆ ದೊಡ್ಡ ಸಮಸ್ಯೆ ಆಗ್ತಿತ್ತು, ಎಲ್ಲಿ ಹೋಗ್ಬೇಕನ್ನೋ ಒಂದು ಸಮಸ್ಯೆ ಇತ್ತು. ಹೀಗಾಗಿ ಪ್ರವೇಶ ಮಾಡ್ಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿರೋದ್ರಿಂದಾಗಿ ಜನರಿಗೆ ಸಂತಸ ಆಗಿದೆ. ಒಂದೇನಂದ್ರೆ ಟೈಮಿಂಗ್ ಬಗ್ಗೆನೇ ಒಂದು ಅಬ್ಜೆಕ್ಷನ್ ಇದೆ. ಯಾಕಂದ್ರೆ ಇಷ್ಟು ಕಡಿಮೆ ಅವಧಿ ಕೊಟ್ಟಿರೋದ್ರಿಂದಾಗಿ ಜಾಸ್ತಿ ನಮ್ಗೆ ಅಲ್ಲಿ ಪಾರ್ಕ್ ನಲ್ಲಿ ಸಮಯ ಕಳೆಯಕ್ ಆಗಲ್ಲ ಅನ್ನೊಂದು ತಕರಾರು ನಾಗರಿಕರದಾಗಿದೆ. ಯಾಕಂದ್ರೆ ಕನಿಷ್ಠ ಹೆಚ್ಚು ಕಡಿಮೆ ಈ ಪಾರ್ಕ್ ನಲ್ಲಿ ಒಂದು ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೀಗಾಗಿ ಆ ಟೈಮಿಂಗ್ ಸ್ವಲ್ಪ ಜಾಸ್ತಿ ಅವಧಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಡಿಮ್ಯಾಂಡ್ ಸಹ ನಾಗರಿಕರದಾಗಿದೆ. ಒಟ್ಟಾರೆ ಇವತ್ತೇನು ಪಾರ್ಕಿಗೆ ಪ್ರವೇಶ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಡದೆ ಜನ ಖುಷಿಯಾಗಿನೇ ಬಂದು ನಿತ್ಯ ವಾಯುವಿಹಾರ ಇರಬಹುದು, ನಿತ್ಯ ಬೆಳಗಿನ ಚಟುವಟಿಕೆಗಳು ತೊಡ್ಕೊಂಡಿದ್ದಾರೆ ಮತ್ತು ಎಕ್ಸರ್ಸೈಸ್ ಮಾಡ್ತಾರೆ. ಈಗ ಟೈಮಿಂಗ್ ಅಂತ ಕೊಟ್ಟಿದ್ದು, ಪರ್ಮಿಷನ್ ಕೊಟ್ಟಿದ್ದು ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ ತನಕ. ಆಲ್ರೆಡಿ ಈಗ 9 ಗಂಟೆ ಆಗಿದೆ. ಅಲ್ಲಿ ಪಾರ್ಕ್ ಇಂದ ಹೊರಗಡೆ ಕೆಲಸವನ್ನ ಸಿಬ್ಬಂದಿ ಮಾಡ್ತಿಲ್ವಾ ಅಲ್ಲಿ? ಶರ್ಮಿತಾ, ಈಗೇನಂದ್ರೆ ಜಸ್ಟ್ ಈಗ 9 ಗಂಟೆ ಆಗ್ತಾ ಇದೆ. ಕೆಲವೊಬ್ರು ಆಗ್ಲೇ ಆಲ್ರೆಡಿ ಬಹಳಷ್ಟು ಮಂದಿ ಏನ್ ಬೆಳಿಗ್ಗೆ ಏನು ವಾಯುವಿಹಾರಕ್ಕೆ ಬಂದಿದ್ರು, ಎಕ್ಸರ್ಸೈಸ್ ಏನ್ ಬಂದಿದ್ರು ಬೆಳಿಗ್ಗೆ ಬಹಳಷ್ಟು ಜನ ಹೋಗಿದ್ದಾರೆ. ಕೆಲವೊಂದು ಮಂದಿ ಅಷ್ಟೇ ಉಳಿದಿದ್ದಾರೆ. ಈಗಾಗಲೇ ಒಂದ್ ಕಡೆಯಿಂದ ಅವರು ಹೊರಗೆ ಕಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಾವೇನ್ ಇಲ್ಲಿ ಇದೀವಿ, ಇಲ್ಲಿ ಕೆಲವೊಬ್ರು ಮಾತ್ರ ಎಕ್ಸರ್ಸೈಸ್ ಮಾಡ್ತಾ ನಿಂತಿದ್ದಾರೆ. ಇವರು ಸಹ ಕೆಲವೇ ಕ್ಷಣದಲ್ಲಿ ಹೋಗೋರಿದ್ದಾರೆ. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮಗಳು ಕೈಗೊಳ್ಳಲಾಗ್ತಾ ಇದೆ. ಏನು ರಾಜ್ಯ ಸರ್ಕಾರ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅದರ ಪ್ರಕಾರನೇ ಪಾರ್ಕ್ಗಳಲ್ಲಿ ಮೇಂಟೈನ್ ಮಾಡಲಾಗ್ತಾ ಇದೆ. ಶರ್ಮಿತಾ, ಥ್ಯಾಂಕ್ ಯು ಶಿವರಾಮ ಸುನಿ ತಮ್ಮ ಇನ್ಫಾರ್ಮೇಶನ್ಗೆ. ಇದು ಕಲಬುರಗಿಯ ಚಿತ್ರಣ ಆಯಿತು. ಇನ್ನು ಮಂಗಳೂರಲ್ಲಿ ಪಾರ್ಕ್ಗಳು ಓಪನ್ ಆಗಿಲ್ಲ, ಪಾರ್ಕ್ ಗೇಟ್ಗಳಿಗೆ ಬೀಗ ಅನ್ನ ಹಾಕಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಲಾಕ್ಡೌನ್ ಸಡಿಲಿಕೆ ಆಗಿದೆ. ರಾಜ್ಯ ಸರ್ಕಾರದ ನೂತನ ನಿಯಮದ ಪ್ರಕಾರ ಪಾರ್ಕ್ಗಳು ಕೂಡ ತೆರೀಬಹುದು ಎಂಬ ಸೂಚನೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿರುವಂತದ್ದು. ಬೆಳಗ್ಗೆ 7 ಗಂಟೆಯಿಂದ 9:30 ಗಂಟೆ ತನಕ ಮತ್ತು ಸಂಜೆ 5 ಗಂಟೆಯಿಂದ 7 ಗಂಟೆ ತನಕ ಪಾರ್ಕ್ಗಳು ತೆರೀಬಹುದು. ಜನರು ಪಾರ್ಕ್ನಲ್ಲಿ ವಾಕಿಂಗ್, ಜಾಗಿಂಗ್ ಇನ್ನಿತರ ಚಟುವಟಿಕೆಗಳನ್ನ ಮಾಡಬಹುದು ಎಂಬ ಸೂಚನೆ ಕೊಟ್ಟಿರುವಂತದ್ದು. ನಾವೀಗ ಮಂಗಳೂರಿನ ಕದ್ರಿ ಪಾರ್ಕ್ ಅಲ್ಲಿ ಇದ್ದೇವೆ. ಮಂಗಳೂರು ನಗರಕ್ಕೆ ಇದೊಂದು ಅತ್ಯಂತ ದೊಡ್ಡ ಪಾರ್ಕ್ ಮತ್ತು ಮಂಗಳೂರಿನ ನಗರವಾಸಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಕ್ಗೆ ಬರ್ತಾರೆ. ಆದ್ರೆ ಜಿಲ್ಲಾಡಳಿತ ಯಾವುದೇ ರೀತಿಯಾಗಿ ಸೂಚನೆ ನೀಡದ ಹಿನ್ನೆಲೆಯಲ್ಲಿ ಪಾರ್ಕ್ಗಳು ಇವತ್ತು ಓಪನ್ ಆಗಿಲ್ಲ. ಎಲ್ಲ ಮುಖ್ಯ ಗೇಟ್ಗಳಿಗೆ ಬೀಗವನ್ನು ಕೂಡ ಹಾಕಲಾಗಿದೆ. ಹಾಗಾಗಿ ಕೇವಲ ಬೆರಳೆಣಿಕೆಯ ಸಂಖ್ಯೆಯಲ್ಲಿ ಜನ ಮಾತ್ರ ಇಲ್ಲಿ ಒಳಗಿದ್ದಾರೆ. ಆದ್ರೂ ಅವರು ಗೇಟ್ ಅನ್ನೋದು ಹಾರಿ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಜಿಲ್ಲಾಡಳಿತ ಸ್ಪಷ್ಟವಾದ ಸೂಚನೆ ಯಾವುದೇ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಜನರು ಕೂಡ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ಪಾರ್ಕ್ಗೆ ಬರ್ತಿದ್ದಾರೆ. ಆದ್ರೆ 9:30 ಗಂಟೆ ತನಕ ಮಾತ್ರ ಟೈಮ್ ಕೊಟ್ಟಿರೋ ಕಾರಣಕ್ಕಾಗಿ ಜನ ರಿಸ್ಕ್ ತಗೊಳ್ಳೋಕೆ ಮುಂದಾಗ್ತಾ ಇಲ್ಲ. ಜಿಲ್ಲಾಡಳಿತ ಒಂದು ಸೂಚನೆ ಕೊಟ್ರೆ ಅಥವಾ ಗೈಡ್ಲೈನ್ಸ್ ಕೊಟ್ರೆ ಪಾರ್ಕಿಗೆ ಜನ ಬರ್ಬೋದೇ ಹೊರತು ಈ ರೀತಿಯಾಗಿ ಗೇಟ್ಗೆ ಬೀಗವನ್ನು ಹಾಕಿದ್ರೆ ಜನಗಳು ಬರೋದು ಕೂಡ ಇಲ್ಲ. ಮತ್ತು ನೀವು ನೋಡ್ತಾ ಇದ್ರೆ ಮುಖ್ಯ ದ್ವಾರಕ್ಕೂ ಕೂಡ ಬೀಗವನ್ನ ಜಡಿಯಲಾಗಿದೆ. ಕಳೆದ 55 ದಿನಗಳ ಹಿಂದೆ ಯಾವ ರೀತಿಯಾಗಿತ್ತು ಅದೇ ಸ್ಥಿತಿ ಮಂಗಳೂರಿನ ಪಾರ್ಕ್ ನಲ್ಲಿ ಕೂಡ ಇರುವಂತದ್ದು. ಹಿರಿಯರು, ನಾಗರಿಕರು, ವೃದ್ಧರು ಯಾರು ಕೂಡ ಪಾರ್ಕ್ ನತ್ತ ಬರ್ತಾ ಇಲ್ಲ. ಯಾಕಂದ್ರೆ ಸರ್ಕಾರವೇ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಯಾರು ಕೂಡ ಪಾರ್ಕ್ ಗಳಿಗೆ ಬರಬಾರ್ದೆಂಬ ಈ ಹಿಂದಿನ ಸೂಚನೆ ಇತ್ತು. ಹಾಗಾಗಿ ಜನರು ಕೂಡ ಯಾರು ಬರ್ತಾ ಇಲ್ಲ. ಇನ್ನು ಬೀದಿ ಬದಿ ವ್ಯಾಪಾರ ಕೂಡ
ನಡೀತಾ ಇಲ್ಲ. ಯಾಕೆಂದ್ರೆ ಈ ಭಾಗದಲ್ಲಿ ಈ ಬೆಳಗಿನ ಹೊತ್ತು ಮತ್ತೆ ಸಂಜೆ ಹೊತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಪಾರಿಗಳು ಇದ್ರು ಮತ್ತು ಜನ ಕೂಡ ಇದ್ರು. ಆದ್ರೆ ಇವತ್ತಿನ ದೃಶ್ಯವನ್ನ ನೋಡ್ತಾ ಹೋದ್ರೆ ಬೀದಿ ಬದಿ ವ್ಯಾಪಾರಿಗಳು ಕೂಡ ತಮ್ಮ ಅಂಗಡಿಯನ್ನ ತೆರೀತಾ ಇಲ್ಲ. ಜಿಲ್ಲಾಡಳಿತ ಯಾವುದೇ ರೀತಿಯಾಗಿ ಸೂಚನೆ ಕೊಡದ ಹಿನ್ನೆಲೆಯಲ್ಲಿ ಅವರು ಕೂಡ ಅಂಗಡಿಗಳನ್ನು ಓಪನ್ ಮಾಡ್ತಾ ಇಲ್ಲ. ಇನ್ನು ಸಂಜೆ 5 ಗಂಟೆಯಿಂದ 7 ಗಂಟೆ ತನಕ ಮತ್ತೊಮ್ಮೆ ಅವಕಾಶ ಇದೆ. ಆವಾಗ ಜಿಲ್ಲಾಡಳಿತ ಏನಾದ್ರೂ ಒಂದು ಹೊಸ ಸೂಚನೆ ಕೊಡ್ಬೋದು ಎಂಬ ನಿರೀಕ್ಷೆಯಲ್ಲಿ ಜನರು ಕೂಡ ಇದ್ದಾರೆ. ಕಳೆದ 55 ದಿನಗಳಿಂದ ಯಾವ ರೀತಿಯಾಗಿ ಪಾರ್ಕ್ಗಳು ಮುಚ್ಚಿ ಹೋಗಿತ್ತು ಮತ್ತು ಗೇಟ್ಗಳಿಗೆ ಬೀಗ ಹಾಕಲಾಗಿತ್ತು, ಅದೇ ಪರಿಸ್ಥಿತಿ ಇವತ್ತು ಮಂಗಳೂರಲ್ಲಿ ಕೂಡ ಇದೆ. ಕ್ಯಾಮರಾಮ್ಯಾನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಸ್ ಸಂಚಾರ ಶುರು